ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಬ್ಬರು ಕೇಳಿದರು 2024ನಲ್ಲಿ ಹಣನ ಹೇಗೆ ಉಳಿತಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ನಾನು ಹೇಳೋದಿಷ್ಟೇ ನೋಡಿ, ಒಂದು ವಿಡಿಯೋ ನೋಡ್ಕೊಂಡು ನಾವು ಹಣ ಉಳಿತಾಯ ಮಾಡ್ಬೋದು, ಅಥವಾ ಒಬ್ಬರು ಹೇಳೋದ್ರಿಂದನೇ ಅದನ್ನೇ ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಾವು ಮುಂದೆ ಬರ್ತೀವಿ ಅಂತ ನಾನು ಹೇಳಲಿಕ್ಕಾಗಲ್ಲ. ಆದರೆ ಕೆಲವೊಂದು ಟಿಪ್ಸ್ ಮಾತ್ರ ಅನ್ವಯಿಸುತ್ತೆ. ಅಂದರೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಾವು 100% ಮುಂದೆ ಬರ್ಬೋದು. ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ಥರ ಇರುತ್ತೆ. ನಾನು ಏನು ಹೇಳ್ತೀನಿ ಅಂತಂದರೆ ಫ್ರೆಂಡ್ಸ್, ಈಗ ನೀವು ಒಂದು 100 ರೂಪಾಯಿ ಒಂದು ದಿನ ವೇಸ್ಟೇಜ್ ಆಗಿ ಖರ್ಚು ಮಾಡಿದ್ರಿ ಅಂದರೆ, ನಿಮ್ಮದು ಬಯಕೆಗಳನ್ನು ಮೀರಿ ಪ್ರತಿನಿತ್ಯದ ನಿಮ್ಮ ದಿನಚರಿ ಅಲ್ದಲೇ ಒಂದು ದಿನಕ್ಕೆ ನೀವು 100 ರೂಪಾಯಿ ಖರ್ಚು ಮಾಡ್ತಿದ್ದೀರಿ ಅಂತ ಅಂದಾಗ, ಮಂತ್ ಎಂಡಲ್ಲಿ ನಿಮ್ಮ ಬಜೆಟ್ಗೆ ಏನೂ ಸಹ ತೊಂದರೆ ಆಗ್ತಾಯಿಲ್ಲ ಅಂದರೆ, ನಿಮಗೆ ಬರೋವಂಥ ಸ್ಯಾಲರಿಯಿಂದ ನಿಮ್ಮದು ಮನೆ ಸುಸೂತ್ರವಾಗಿ ನಡೆಯುತ್ತೆ. ಮಕ್ಕಳು ಫೀಸ್ ಇರ್ಬೋದು, ಲೈಟ್ ಬಿಲ್ಲು, ಮನೆ ಬಾಡಿಗೆ ಇದ್ದರೆ ಮನೆ ಬಾಡಿಗೆ, ದಿನಸಿ ಇರ್ಬೋದು, ಪ್ರತಿಯೊಂದನ್ನು ಮಾಡಿ ನೀವು ಸ್ವಲ್ಪ ಸೇವ್ನು ಕೂಡ ಮಾಡಿ ಆ 100 ರೂಪಾಯಿ ಖರ್ಚು ಮಾಡೋದ್ರಿಂದ, ಒಂದು ದಿನಕ್ಕೆ 100 ರೂಪಾಯಿ ವೇಸ್ಟೇಜಾಗಿ ಖರ್ಚು ಮಾಡೋದ್ರಿಂದ ನಿಮ್ಮ ಲೈಫ್ಗೆ ಯಾವುದೇ ರೀತಿ ತೊಂದರೆ ಆಗ್ತಾಯಿಲ್ಲ ಅಂತ ಅಂದಾಗ, ಆಗ ನೀವು 100 ರೂಪಾಯಿನ ನೀವು ಈಸಿಯಾಗಿ ಖರ್ಚು ಮಾಡಿ. ಅಥವಾ 100 ರೂಪಾಯಿ ಅಂತ ತಿಳ್ಕೊಬೇಡಿ, ತಿಂಗಳಿಗೆ 3000 ಅಂತ ತಿಳ್ಕೊಳ್ಳಿ. ಅಥವಾ ನೀವು ಆ ರೀತಿ ಖರ್ಚು ಮಾಡೋದ್ರಿಂದ ತಿಂಗಳು ಎಂಡಲ್ಲಿ ನೀವು 1 ರೂಪಾಯಿನೂ ಕೂಡ ಸೇವ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ, ನೀವು ದುಡಿಮೆ ಮಾಡುವಂಥ ದುಡ್ಡಿಂದ ಕರೆಕ್ಟಾಗಿ ನಿಮ್ಮ ಜೀವನಕ್ಕೆ ಸರಿ ಆಗ್ತಾಯಿದೆ ಅಂದಾಗ, ನೀವು ದಿನಕ್ಕೆ 100 ರೂಪಾಯಿ ಖರ್ಚು ಮಾಡೋದನ್ನು ಕೂಡ ತುಂಬಾ ಯೋಚನೆ ಮಾಡಬೇಕಾಗ್ತದೆ. ಈ ರೀತಿ ಒಂದು ನಾವು ಯೋಚನೆ ಇಟ್ಕೊಳ್ಳೋದ್ರಿಂದ ನಾವು ಹಂತವಾಗಿ ಮೇಲೆ ಬರ್ಬೋದು. ಮತ್ತು ಇನ್ನೊಂದು ಅಂತಂದರೆ, ಮಾತನ್ನ ಸೀದಾ ಹೇಳ್ತೀನಿ, ಅರ್ಥ ಆಗೋ ರೀತಿ ಇದೊಂದು ಮಾತನ್ನ ನಾವು ಪ್ರತಿನಿತ್ಯ ನೆನಪಿನಲ್ಲಿ ಇಟ್ಕೊಂಡು ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಜವಾಗ್ಲೂ ಹಣಕಾಸಿನ ತೊಂದರೆ ಬಂದರೂ ಕೂಡ ನಾವು ಬಚಾವ್ ಮಾಡ್ಕೊಂಡು ಮೇಲೆ ಬರ್ಬೋದು. ಅಂದರೆ ಯಾವುದೇ ಪರಿಸ್ಥಿತಿನಲ್ಲಿ ನಾವು ಇದ್ದರೂ ಕೂಡ ಹಣಕಾಸಿನ ತೊಂದರೆ ಬಂದಾಗ, ತೊಂದರೆಗಳು ತುಂಬ ರೀತಿ ಬರುತ್ತೆ. ಅಂದರೆ ಎಲ್ಲ ತೊಂದರೆಗಳಿಗೂ ಕೂಡ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, 90% ಹಣನೇ ನಮಗೆ ಅದರಿಂದಲೇ ಪರಿಹಾರ ಸಿಕ್ಕಾಗಿರುತ್ತೆ. ಹಾಗಾಗಿ ನಿಮಗೆ ತೊಂದರೆ ಬಂದಾಗ ಹಣ ಮೂಲ ಆಗಿರೋದಿಲ್ಲ, ಅಥವಾ ಹಣ ಮೂಲ ಅನ್ನೋ ತೊಂದರೆ ಬಂದಾಗ ನಾವು ನೆರವೇರಿಸ್ಕೋಬೋದು ಅನ್ನೋ ಪರಿಸ್ಥಿತಿ ನಿಮಗೆ, ಅಂದರೆ ಅಷ್ಟು ಆದಾಯ ನಿಮಗೆ ಬರ್ತಿದೆ ಅಂದಾಗ ನೀವು ಒಂದು ರೀತಿಯಲ್ಲಿ ಸೆಟಲ್ ಆಗಿದ್ರಿ ಅನ್ನೋ ಲೆಕ್ಕ. ಅಂದರೆ ಏನು ಹೇಳ್ತೀನಿ ಅಂದರೆ, ಈಗ ನಿಮಗೆ ಅಚಾನಕ್ಕಾಗಿ ಹುಷಾರು ತಪ್ಪಿದ್ರಿ ಅಂತ ಅಂದ್ಕೊಡಿ, ಅಥವಾ ನೀವು ನಿಮ್ಮ ಫ್ಯಾಮಿಲಿನಲ್ಲಿ ಯಾರೇ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಹುಷಾರು ತಪ್ಪಿದ್ರು ಅಂತ ಅಂದಾಗ, ಅವರಿಗೆ 1 ಲಕ್ಷ ಬೇಕು ಅಂದಾಗ ನಿಮ್ಮ ಹತ್ರ ಇದೆ, ಅದು ಯಾವುದೇ ರೂಪದಲ್ಲಿ ಇರ್ಬೋದು, ಒಂದು ಒಡವೆ ರೂಪದಲ್ಲಿರ್ಬೋದು, ಅಥವಾ ನಿಮ್ಮ ಸೇವಿಂಗ್ ಅನ್ನೋ ರೀತಿಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರ್ಬೋದು, ಅಥವಾ ನಿಮ್ಮ ಹತ್ರ ಕ್ಯಾಶ್ ಇರ್ಬೋದು, ಅಥವಾ ನಿಮ್ಮ ಹತ್ರ ಏನಾದರೂ ಅಂದರೆ 1 ಲಕ್ಷ ನಿಮಗೆ ತಕ್ಷಣ ಬೇಕು ಅಂದಾಗ, ನನ್ನ ಹತ್ರ ಇದೆ, ನಾನು ಅದನ್ನು ಅರೇಂಜ್ ಮಾಡ್ಬೋದು, ಅಂದರೆ ತಕ್ಷಣ ನಾನು ಅದಕ್ಕೆ ಕಟ್ಬೋದು ಅನ್ನೋ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಅಂದರೆ ನಿಮ್ಮದು ಜೀವನ ಶೈಲಿ ನಡೀತಾ ಇದೆ ಅಂತ ಅಂದಾಗ, ನೀವು ತಕ್ಕ ಮಟ್ಟಿಗೆ ಓಕೆ ಅನ್ನೋ ರೀತಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಿದ್ದೀನಿ, ಆ ರೀತಿ ಇದ್ದರೆ ಓಕೆ, ಅಂದರೆ ನೀವು ಜೀವನನ ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ, ಅಂದರೆ ಧೈರ್ಯವಾಗಿ ನಾವು ಜೀವನ ನಡೆಸ್ಕೊಂಡು ಹೋಗ್ಬೋದು. ಇಲ್ಲ ಒಂದು ಅಚಾನಕ್ಕಾಗಿ ಒಂದು ಹುಷಾರು ತಪ್ಪಿದ್ವಿ, ನಮ್ಮ ಹತ್ರ ಒಂದು 10,000 ಇಲ್ಲ ಅಂತ ಅಂದಾಗ, ನೀವು ಆ 100 ರೂಪಾಯಿಗೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಇದೊಂದು ಮಾತನ್ನ ನಾವು ಅರ್ಥ ಮಾಡ್ಕೊಂಡು ಅಂತಂದರೆ, ಈಗೇನಾದರೂ ನಾವು ಹುಷಾರು ತಪ್ಪಿದರೆ ನಮ್ಮ ಹತ್ರ ಒಂದು ಸ್ವಲ್ಪನೂ ಇಲ್ಲ, ಬೇರೆಯವ್ರ ಹತ್ರ ಸಾಲ ಕೇಳಬೇಕು, ಅಥವಾ ನಮಗೆ ಒಂದು ಅಡೆ ಇಡಲಿಕ್ಕೂ ಕೂಡ ನಮ್ಮ ಹತ್ರ ಒಂದು ಒಡವೆ ಇಲ್ಲ, ಅಥವಾ ಏನಾದರೂ ಮಾರ್ಬಿಟ್ಟು ಕೂಡ ನಮ್ಮ ಹತ್ರ ಮಾರಲಿಕ್ಕೂ ಕೂಡ ಏನೂ ಇಲ್ಲ, ಆ ಮಾರಲಿಕ್ಕೆ ಅನ್ನೋ ಪ್ರಶ್ನೆ ಬಂದಾಗ ನೋಡಿ, ರೈತರ ಮನೆಗಳಲ್ಲಿ ಒಬ್ಬೊಬ್ಬರು ಕುರಿ ಸಾಕಿರ್ತಾರೆ, ಅಥವಾ ಒಬ್ಬೊಬ್ಬರು ಆಡು ಸಾಕಿರ್ತಾರೆ, ಅಥವಾ ಒಬ್ಬೊಬ್ಬರು ಏನೇನಾದರೂ ಹೀಗೆ ಅಂದರೆ ಒಂದು ಆದಾಯ ಅನ್ನೋ ರೀತಿಯಲ್ಲಿ ಕೋಳಿ ಸಾಕಣೆ ಇರ್ಬೋದು, ಬೇರೆ ಈ ರೀತಿ, ಅಥವಾ ದವಸ ಧಾನ್ಯಗಳಿರ್ಬೋದು, ಮನೆಯಲ್ಲಿ ರಾಶಿ ಇಟ್ಕೊಂಡಿರ್ತಾರೆ. ಒಂದು ಹುಷಾರಿಲ್ಲ ಅಂದರೂ ಕೂಡ ಕೆಲವೊಬ್ಬರು ರೈತರು ಮಾರ್ಬಿಟ್ಟು ಕೂಡ ಆ ತಕ್ಷಣದ್ದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಆ ರೀತಿ ನಿಮ್ಮದು ಯಾವುದೇ ರೀತಿ ಬೆಂಬಲ ಇಲ್ಲ ಅಂದರೆ, ಅಥವಾ ಏನೋ ಯಾವುದಾದ್ರೂ ಒಂದು ಲಕ್ಷ ಬೇಕು, ಅಥವಾ 1 ಲಕ್ಷ ಇಲ್ಲ ಅಂದರೆ ನಮಗಲ್ಲಿ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಆಗೋಲ್ಲ, ಅಥವಾ ಯಾವುದೋ ಒಂದು ದುಡ್ಡಿಂದೇ, ಅಥವಾ 1 ಲಕ್ಷ ಇಲ್ಲ ಅಂದರೆ ನಾವು ಆ ಪ್ರಾಬ್ಲಮ್ ಸಾಲ್ವೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದಾಗ, ನೀವು ಪ್ರತಿನಿತ್ಯ 100 ರೂಪಾಯಿಗೂ ಕೂಡ ಯೋಚನೆ ಮಾಡೇ ನೀವು ಜೀವನ ಮಾಡಿ. ಇದೊಂದು ಫ್ರೆಂಡ್ಸ್, ಇದೊಂದು ಅರ್ಥ ಮಾಡ್ಕೊಬಿಟ್ರೆ ನಾವು ತಕ್ಕ ಮಟ್ಟಿಗೆ ನಾವು ಒಂದು 3 ವರ್ಷ 4 ವರ್ಷದಲ್ಲಿ ಒಂದು ಲೆವೆಲಿಗೆ ನಾವು ಬರ್ಬೋದು ನೋಡಿ. ಇದು ನನ್ನದು ಒಂದು
ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ಇದನ್ನು ಅರ್ಥ ಮಾಡ್ಕೊಂಡು ಇದೇ ರೀತಿ ಜೀವನ ಶೈಲಿಯನ್ನು ನಾವು ನಡೆಸ್ಕೊಂಡೋಗಿ. ಅಥವಾ ನಾವೇನು ಗೊತ್ತಾ, ಈಗ ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡದಾಗಿದೆ. ಒಬ್ಬೊಬ್ಬರು ಜೀವನ ಶೈಲಿ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರು ತುಂಬ ಶಾಪಿಂಗ್ ಮಾಡ್ತಾ ಇರ್ತಾರೆ, ಅದನ್ನೇ ಅವರು ವೀಡಿಯೋಗಳಲ್ಲಿ ತೋರಿಸ್ತಾ ಇರ್ತಾರೆ. ಒಬ್ಬೊಬ್ಬರು ಫುಡಿ ಆಗಿರ್ತಾರೆ, ತುಂಬ ಒಳ್ಳೊಳ್ಳೆ ರೆಸಿಪಿ ಮಾಡ್ಕೋತಾರೆ ಪ್ರತಿನಿತ್ಯ. ಅಂದರೆ ಹೆಲ್ತ್ ಬಗ್ಗೆ ತುಂಬ ಜ್ಞಾನ ಕೊಡ್ತಾರೆ. ಅಂದರೆ ಪ್ರತಿನಿತ್ಯ ಒಂದು ಬೆಳಗ್ಗೆ ತಿಂಡಿ ಅಂದರೆ ಅದ್ರ ಜೊತೆ ಒಂದು ಫ್ರೂಟ್ ಜ್ಯೂಸು ಅಥವಾ ಒಂದು ಡ್ರೈ ಫ್ರೂಟ್ಸ್ ಜ್ಯೂಸು ಮತ್ತು ಸಲಾಡು. ಮಧ್ಯಾಹ್ನ ಊಟಕ್ಕೂ ಅಷ್ಟೇ ರೈಸು, ಒಂದೆರಡು ಥರ ಪಲ್ಯ, ಚಪಾತಿ, ಒಂದು ಮೊಟ್ಟೆ ಅಥವಾ ಒಂದು ಜ್ಯೂಸು, ಈ ರೀತಿ. ಅಂದರೆ ಪ್ರತಿನಿತ್ಯನೂ ಅವ್ರದ್ದು ಆಹಾರ ಶೈಲಿ ಈಗಿರುತ್ತೆ. ಆ ರೀತಿ ಆಹಾರನ ನಾವು ಮಿಡ್ಲ್ ಕ್ಲಾಸ್ನವ್ರು ತಿನ್ನೋಕೆ ಹೋದರೆ ಅಷ್ಟೇ, ನಾವು ದುಡಿಯೋದೆಲ್ಲ ಖಾಲಿ ಊಟಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಮತ್ತು ಇನ್ನು ಶಾಪಿಂಗ್ ಮಾಡೋರದ್ದು ಹೇಳಿದೆ ನಾನು. ಒಬ್ಬೊಬ್ಬರು ಶಾಪಿಂಗ್ ಮಾಡ್ತಾ ಇರ್ತಾರೆ ತುಂಬ. ಆ ರೀತಿ ವಾವ್ ಎಷ್ಟು ಚೆನ್ನಾಗಿದೆ ಇವ್ರ ಜೀವನ ಶೈಲಿ ಅಂದ್ಕೊಂಡು ಅದನ್ನು ನೋಡ್ಕೊಂಡು ನಾವು ಆ ರೀತಿ ಹೋದರೆ ನಾವು ಕೂಡ ಆ ರೀತಿ ಜೀವನ ಮಾಡಲಿಕ್ಕಾಗಲ್ಲ. ಒಬ್ಬೊಬ್ಬರು ಮನೆ ಮೇಕವರು, ಮನೆ ಇಟ್ಕೊಳ್ಳೋ ರೀತಿ ತುಂಬ ಶಾಪಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಒಂದು ಕಿಚನ್ನ ಆರ್ಗನೈಸ್ ಮಾಡಿರೋದಿರ್ಬೋದು, ಒಂದು ಬೆಡ್ರೂಮ್ ಇರ್ಬೋದು, ಒಂದು ಹಾಲ್, ಎಲ್ಲ ಒಂದು ಮನೆಯಲ್ಲಿ ಅವ್ರ ಮನೆಗೆ ಹೋದರೆ ಒಂದು ವಾವ್ ಸೂಪರಪ್ಪ, ಈ ಥರ ಇದ್ದರೆ ಎಷ್ಟು ಚೆಂದ ಅಲ್ವಾ. ಅಂದರೆ ನಾವು ಕೂಡ ಈ ರೀತಿ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ ನೋಡಿ. ಆರೋಗ್ಯನೂ ಮುಖ್ಯ. ಆರೋಗ್ಯಕ್ಕೆ ನಾನು ಹೇಳಿದ್ನಲ್ಲ, ಒಬ್ಬರು ಊಟ ತಿನ್ನೋದ್ರ ಮುಖಾಂತರ ಅವ್ರದ್ದು ವೀಡಿಯೋಸ್ಗಳು ಹಾಕಿ ಮತ್ತು ಅಂದರೆ ಅದನ್ನು ನೋಡ್ಕೊಂಡು ನಾವು ಯಾಕೆ ಇರಬಾರ್ದು ಅಂತ ನಾವು ತುಂಬ ಸಲ ಆಸೆ ಪಡ್ತೀವಿ. ಶಾಪಿಂಗ್ ಮಾಡೋದ್ರಲ್ಲಿ ಆಸೆ ಪಡ್ತೀವಿ, ಮನೆ ಮೇಕವರ್ ಮಾಡೋರನ್ನ ನೋಡಿ ವಾವ್ ನಾವು ಹೀಗೆ ಇಟ್ಕೊಳ್ಳೋಣ ಅಂತ ಆಸೆ ಪಡ್ತೀವಿ. ಅಂದರೆ ಅದಕ್ಕಿಂತ ಮೊದಲು ನಾವು ಫಸ್ಟು ನೋಡೋಣ, ನಮ್ಮದು ಇದೆಯಾ, ಹಾಗೆ ನಾವು ಆ ರೀತಿ ಇರ್ಬೋದಾ, ಆ ರೀತಿ ಖರ್ಚು ಮಾಡೋದ್ರಿಂದ ನಮಗೆ ಅಂದರೆ ನಮ್ಮದು ಮುಂದಿನ ಜೀವನಕ್ಕೆ ಯಾವುದೇ ರೀತಿ ನಮ್ಮ ಮಕ್ಕಳು ಭವಿಷ್ಯಕ್ಕೆ, ಅವ್ರ ಎಜುಕೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ವ ಅನ್ನೋದನ್ನ ನೋಡಿ ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡಿ ಅವಳೋ ಅಂಥ ಮಾತು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರಿಗೆ ತುಂಬ ಊರುಗಳು ಸುತ್ತೋದು ಅಂದರೆ ತುಂಬಾ ಇಷ್ಟ. ಅಂದರೆ ನಮಗೂ ಇಷ್ಟ, ನಮಗೇನು ಇಷ್ಟ ಇಲ್ಲ ಹೇಳಿ, ನಾವು ಕೂಡ ಮನುಷ್ಯರೇ. ನಮಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಖುಷಿ ಪಡಬೇಕು, ಎಲ್ಲ ರೀತಿ ಊಟ ಮಾಡಬೇಕು, ಮತ್ತು ನಮ್ಮ ಮನೆಯೂ ತುಂಬ ಚೆನ್ನಾಗಿ ಇಟ್ಕೋಬೇಕು, ಹೆಚ್ಚು ಶಾಪಿಂಗ್ ಮಾಡಬೇಕು. ನಾವು ಪ್ರತಿಯೊಂದು ಇಷ್ಟ. ಅಂದರೆ ನಾವು ಇಷ್ಟಪಟ್ಟಂಗೆಲ್ಲ ನಾವು ನಡ್ಕೊಳ್ಳಿಕ್ಕಾಗಲ್ಲ ಅಲ್ವ. ಅದಕ್ಕೆ ನಾನು ಹೇಳೋ ಪಾಯಿಂಟು, ಒಬ್ಬೊಬ್ಬರ ಜೀವನಕ್ಕೆ ಅಳವಡಿಸ್ಬೋದು, ಒಬ್ಬೊಬ್ಬರ ಜೀವನಕ್ಕೆ ಅಳವಡಿಸ್ದಲೇ ಇರ್ಬೋದು. ನಿಮ್ಮ ಸ್ಯಾಲರಿ ಮೇಲೆ ನೀವು ಸಂಪಾದನೆ ಮಾಡುವಂಥ ಹಣದ ಮೇಲೆ ಪಾಯಿಂಟ್ಗಳನ್ನ ಅಳವಡಿಸ್ಕೊಳ್ಳಿ. ಅದ್ರ ಮೇಲೆ ನೀವು ಹೇಗೆ ಚೇಂಜ್ ಮಾಡ್ಕೋಬೋದು 2024ನಲ್ಲಿ ನಿಮ್ಮ ಜೀವನ ಶೈಲಿನ ಆ ರೀತಿ ಬದಲಾವಣೆ ಮಾಡ್ಕೊಳ್ಳಿ. ಹಂಗಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಮನಿ ಸೇವಿಂಗ್ ಅಂತೀನಿ. ಅಂದರೆ ನಿಮಗೆ ತಕ್ಕಮಟ್ಟಿಗೆ ಜೀವನ ಮಾಡ್ಬೋದು, ಖುಷಿಯಾಗಿ ಜೀವನ ಮಾಡಬೇಕು ಅಂತ ಇದ್ದರೂ ಕೂಡ ಒಂದು ವಿಡಿಯೋ ನೋಡ್ಬಿಟ್ಟು ಇಲ್ಲ ತುಂಬಾ ನಾವು ಇನ್ನೂ ಹೆಚ್ಚು ಸೇವ್ ಮಾಡೋಣ ಅಂತ ಅನ್ನೋದನ್ನು ಕೂಡ ಅದನ್ನು ಕೂಡ ಪೂರ 100% ಕೂಡ ಕೊಡಲಿಕ್ಕಾಗಲ್ಲ. ಅಂದರೆ ನಿಮ್ಮ ಜೀವನಕ್ಕೆ ಅದು ನಾನು ಹೇಳೋ 10 ಪಾಯಿಂಟ್ನಲ್ಲಿ ಒಂದು 3 ಪಾಯಿಂಟ್ ಆದರೂ ಕೂಡ ನಿಮಗೆ ಸಲ್ಬೋದು ಅನ್ನೋದನ್ನ ನೀವು ಆರಿಸ್ಕೊಂಡು ನೀವು ಆ ರೀತಿಯಲ್ಲಿ ಜೀವನ ಮಾಡಬೇಕಾಗ್ತದೆ. ಅಂದರೆ ಈಗ ನೋಡಿ, ನಮ್ಮ ಹತ್ರ ತಕ್ಕಮಟ್ಟಿಗೆ ಜೀವನ ಮಾಡಲಿಕ್ಕೆ, ಖರ್ಚು ಮಾಡಲಿಕ್ಕೆ, ಶಾಪಿಂಗ್ ಮಾಡಲಿಕ್ಕೆ, ತಿನ್ನಲಿಕ್ಕೆ ಹಣ ಇದೆ ತಕ್ಕಮಟ್ಟಿಗೆ ಅಂತ ಅಂದರೂ ಕೂಡ ಅತಿಯಾಗಿ ಕಂಜೂಸ್ ಮಾಡ್ಕೊಂಡು ಜೀವನ ಮಾಡಿದ್ರು ಕೂಡ ಕಾಯಿಲೆಗಳು ಬರ್ತದೆ. ಕೆಲವೊಂದು ಸಲ ನಮ್ಮ ಮೈಂಡ್ ಏನೋ ಒಂಥರ ಅಪ್ಸೆಟ್ ಆಗ್ತದೆ, ಏನು ದುಡಿಮೆ ಅಂತ ಹಿಂಗೆ ಮುಗೀತಲ್ಲ ಅಂತ ಅನ್ನೋಂಗೂ ಕೂಡ ಏನೋ ಒಂಥರ ಜಾಸ್ತಿನೇ ಡಿಪ್ರೆಷನ್ನಿಗೆ ಬಂದಂಗೆ ಆಗುತ್ತೆ. ನಮ್ಮ ಆದಾಯದ ಮೇಲೆ ಅದನ್ನು ನಾವು ನಿರ್ಧಾರ ನಾವೇ ಮಾಡಬೇಕು ಹೊರತು ಯಾವುದೇ ಒಂದು ವಿಡಿಯೋ ನೋಡೋದ್ರಿಂದ ಅಥವಾ ಇನ್ಯಾರ್ದೋ ಜೀವನ ಶೈಲಿ ನೋಡೋದ್ರಿಂದ ಅಥವಾ ನಮ್ಮ ಫ್ಯಾಮಿಲಿಯವರು ಯಾರೋ ಒಂಥರ ಮಾಡಿದ್ರು ಸುತ್ತಾಡ್ತಾ ಇದ್ದಾರೆ ಅವ್ರ ಥರ ನಾವು ಕೂಡ ಹೊರಗಡೆ ಟ್ರಿಪ್ ಹೋಗೋಣ ಅನ್ನೋದ್ರ ಮುಖಾಂತರ ನಾವು ಮಾಡಬಾರ್ದು. ಅಂದರೆ ಅದೇನೇ ನಾನು ಹೇಳ್ತಿರೋದು, ನಾನು ಹೇಳೋವಂಥ 10 ಪಾಯಿಂಟ್ನಲ್ಲಿ ಒಂದು 5 ಆದರೂ ಕೂಡ ನಿಮಗೆ ಅಳವಡಿಕೆ ಮಾಡ್ಕೋಬೋದು, ಅನ್ವಯಿಸುತ್ತೆ. ಹಾಗಾಗಿ ನೀವು ಅದ್ರ ಮೇಲೆ ನಿಮ್ಮ ಜೀವನ ಶೈಲಿ ಅಥವಾ ನಿಮ್ಮ 2024ನ ಮನಿ ಸೇವಿಂಗ್ನ ನೀವು ಅದನ್ನು ನೋಡಿ ನೀವೇ ನಿರ್ಧಾರ ಮಾಡಿ. ಇದಿತ್ತು ಇವತ್ತಿನ ಟಿಪ್ಸು. ಅದೇ ಮತ್ತಿನ್ನೊಂದು ಸಲ ಲಾಸ್ಟ್ ಹೇಳ್ತೀನಿ, ನಿಮಗೆ ಚೆನ್ನಾಗಿರ್ಬೋದು, ಭಗವಂತ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಅಂದಾಗ ಚೆನ್ನಾಗಿರಿ. ಆದರೆ ಪ್ರತಿಯೊಂದು ಒಂದು ಲಿಮಿಟಾಗಿ ಇರಲಿ. ಒಳ್ಳೊಳ್ಳೆ ಜಾಗಗಳನ್ನ ನೋಡಿ ಖುಷಿಯಾಗಿರಿ, ಒಳ್ಳೆಯ ಆಹಾರ ತಿನ್ನಿ, ಮನೆಯೂ ಕೂಡ ಅಚ್ಚುಕಟ್ಟಾಗಿ ನಿಮಗೆ ಬೇಕಾದ ರೀತಿಯಲ್ಲಿ ತಕ್ಕ ಮಟ್ಟಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಕೂಡ ನೆರವೇರಿಸ್ಕೊಂಡು ಜೀವನ ಮಾಡಿ.
ಏಕೆ ಅಂತಂದರೆ ಒಂದೊಂದು ಸಲ ಅನಿಸುತ್ತೆ ಈಗ ತಂದೆ ತಾಯಿಗಳು ತುಂಬ ಕಂಜೂಸ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡಿರ್ತಾರೆ, ಆಸ್ತಿ ಎಲ್ಲ ಮಾಡಿಟ್ಟಿರ್ತಾರೆ, ಮಕ್ಕಳುಗಳು ಕೂಡ ಚೆನ್ನಾಗಿ ಬೆಳೀತಾರೆ. ಮತ್ತು ಅವರೊಂದು ಹಂತಕ್ಕೆ ಬಂದಾಗ ಈಗ ಈ ಜಗತ್ತಿಗೆ ಅಂದರೆ ಈಗಿನ ಜನ್ರೇಷನಿಗೆ ತಕ್ಕಾಗೆ ಅವರ ಜೀವನ ಶೈಲಿನ ಅವರು ರೂಪಿಸ್ಕೋತಾರೆ. ಆದರೆ ತಂದೆ ತಾಯಿ ಮಾತ್ರ ಪಾಪ ಅವ್ರದ್ದು ಹಾಗೆಯೇ ಮುಗ್ದೋಗ್ಬಿಡುತ್ತೆ. ತುಂಬ ಫ್ಯಾಮಿಲಿಗಳಲ್ಲಿ ನೀವು ನೋಡ್ಬೋದು, ತಂದೆ ತಾಯಿ ಪಾಪ ಕಂಜೂಸ್ ಮಾಡ್ಕೊಂಡು ಫುಲ್ ಕಷ್ಟಪಡ್ಕೊಂಡು ಒಂದು ಹಂತಕ್ಕೆ ಬಂದಿರ್ತಾರೆ. ಮಕ್ಕಳುಗಳು ಅವ್ರ ಮದುವೆ ಇರ್ಬೋದು, ಅವ್ರದ್ದು ಒಂದು ಎಜುಕೇಷನ್ ಇರ್ಬೋದು, ಅವ್ರ ಬರ್ತಡೇಗಳಿರ್ಬೋದು, ಅವ್ರಿಗೆ ತಕ್ಕಾಗೆ ಈಗಿನ ಲೆವೆಲಿಗೆ ಈಗ ಜನ್ರೇಷನಿಗೆ ತಕ್ಕಾಗೆ ಅವ್ರು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಒಳ್ಳೆ ಮಸ್ತ್ ಎಂಜಾಯ್ ಮಾಡ್ಕೋತಾರೆ, ಬರ್ತಡೇನ ಚೆನ್ನಾಗಿ ಆಚರಣೆ ಮಾಡ್ತಾರೆ, ಹೊರಗಡೆ ಟ್ರಿಪ್ ಹೋಗ್ತಾರೆ, ಮತ್ತು ಒಳ್ಳೆ ಕಾಲೇಜ್ನಲ್ಲಿ ಓದ್ತಾರೆ, ಅವ್ರಿಗೆ ತಕ್ಕಾಗೆ ಅವ್ರ ಜೀವನ ರೂಪಿಸ್ಕೋತಾರೆ. ಆದರೆ ತಂದೆ ತಾಯಿ ಮಾತ್ರ ಅವರು ಪಾಪ ಚಿಕ್ಕದ್ರಿಂದನೇ ಕಷ್ಟಪಟ್ಟು ಬಂದಿರ್ತಾರೆ, ಆದರೂ ಕೂಡ ಕಂಜೂಸ್ ಮಾಡ್ಕೊಂಡು 10 ರೂಪಾಯಿ ಕೂಡ ಜಮಾ ಮಾಡಿ ಒಂದು ಲೆವೆಲಿಗೆ ಬರ್ತಾರೆ. ಆದರೆ ಅವರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸೋದೇ ಇಲ್ಲ, ಅವರು ನೆರವೇರಿಸ್ಕೊಳ್ಳಿಕ್ಕೆ ಅವರು ಕೂಡ ಪ್ರಯತ್ನ ಪಡೋದಿಲ್ಲ. ಕೆಲವೊಂದು ಮಕ್ಕಳುಗಳು ಅರ್ಥ ಮಾಡ್ಕೊಂಡವರು, ಇಲ್ಲ ಅಪ್ಪ ಅಮ್ಮ ನೀವು ಕೂಡ ಇರಿ, ನೀವು ಕೂಡ ಎಂಜಾಯ್ ಮಾಡಿ ಅಂತ ಒತ್ತು ಕೊಟ್ಟು ಹೇಳ್ತಾರೆ, ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಅಥವಾ ಯಾರೂ ಕೂಡ ಅವ್ರ ಜೀವನದಲ್ಲಿ ಅರ್ಥ ಮಾಡಿಸೋರು ಇಲ್ಲ, ಅಥವಾ ಅವರು ಕೂಡ ಅರ್ಥ ಮಾಡ್ಕೋತಿಲ್ಲ ಅಂತ ಅಂದಾಗ ಪಾಪ ಅವ್ರ ಜೀವನ ಹಾಗೇ ಮುಗಿಯುತ್ತೆ. ಅಂದರೆ ಈಗ ನೋಡಿ, ನಮ್ಮದು ಕೂಡ ಅಷ್ಟೇ 35-36 ಮೇಲೆ ಹೋಗ್ತಾ ಇದೆ ಏಜು. ಇದುವರೆಗೂ ನಾವು ಕೂಡ ಒಂದು ಆ ರೀತಿ ಎಂಜಾಯ್ಗಳನ್ನ ಮಾಡಲಿಲ್ಲ. ಒಂದು ಹೊಸ ಜಾಗಗಳಿಗೆ ಹೋಗಲಿಲ್ಲ. ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ಈಗ ಇಷ್ಟ ಅಂತ ಅಂದಾಗ ಆ ಒಡವೆಗಳು ಮಾಡಿಸ್ಕೊಂಡು ಹಾಕೊಳ್ಳೋದಿರ್ಬೋದು, ಒಂದು ಬಟ್ಟೆ ಶಾಪಿಂಗ್ ಮಾಡೋದಿರ್ಬೋದು, ಆಗಲೇ ಇಲ್ಲ ಅಲ್ವರ. ಅಂದರೆ ಮಕ್ಕಳ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ಇದನ್ನೇ ಯೋಚನೆ ಮಾಡಿನೇ ಮುಗಿದ್ಬಿಡುತ್ತೆ. ಅಂತಲೇ ನಮ್ಮ ಮಿಡ್ಲ್ ಕ್ಲಾಸ್ ಜೀವನನೇ ಹೀಗೆ. ಅದಕ್ಕೇ ನಾನು ಹೇಳೋದು, ಪ್ರತಿಯೊಬ್ಬರು ನಿಮಗೆ ತಕ್ಕ ಹಾಗೆ ನಿಮ್ಮ ಅಂದರೆ ತಿಂಗಳ ಆದಾಯಕ್ಕೆ ತಕ್ಕ ಹಾಗೆ ನೀವು ಜೀವನ ಮಾಡಿ. ಇಷ್ಟಿತ್ತು ಫ್ರೆಂಡ್ಸ್. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ. ತುಂಬ ಅಂದರೆ ಫ್ರೆಂಡ್ಸ್, ಒಂದು ತಿಂಗಳಿಗೆ ಒಂದು 5,000 ಸ್ಯಾಲರಿ ತೊಗೊಂಡ್ರು ಕೂಡ ನಾವು ಹೇಗೆ ಜೀವನ ಮಾಡ್ಬೋದು, ಒಂದು ಲೇಡೀಸ್ಗಳು ಹೇಗೆ ಹಣನ ಉಳಿತಾಯ ಮಾಡ್ಬೋದು, ಒಡವೆ ಹೇಗೆ ಮಾಡಿಸ್ಕೋಬೋದು ಉಳಿತಾಯ ಮಾಡ್ಕೊಂಡು ಪ್ರತಿನಿತ್ಯ ಖರ್ಚಲ್ಲಿ ಅನ್ನೋದ್ರ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಒಳ್ಳೊಳ್ಳೆ ವಿಡಿಯೋ ಮಾಡಿದ್ದೀನಿ. ಹೋಗಿ ಬೇಕಾದರೆ ಸರ್ಚ್ ಮಾಡಿ. ಪ್ಲೇಲಿಸ್ಟಲ್ಲಿ ಹೋಗ್ಬಿಟ್ಟು ಮನಿ ಸೇವಿಂಗ್ ಅನ್ನೋದ್ರ ಬಗ್ಗೆ ಒಂದು ಪ್ಲೇಲಿಸ್ಟು ಕೂಡ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ತುಂಬ ವಿಡಿಯೋಸ್ಗಳು ಸಿಗುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನದು ಚಾನಲ್ಗೆ ಏನಾದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೀವು ನೋಡ್ತಿದ್ದೀರಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಮಸ್ಕಾರ.